ತೆರಿಗೆ ಸ್ಲಾಬ್ ಬದಲಾವಣೆ ಮಾಡ್ತಾರಾ? ಇದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಒಂದಿಷ್ಟು ವರದಿ ಕೂಡ ಬಿಡುಗಡೆ ಆಗಿರುವಂಥದ್ದು. ಹಳೆ ಸ್ಲ್ಯಾಬು ಹೊಸ ಸ್ಲ್ಯಾಬ್ ಪದ್ಧತಿ ಬದಲಾಗುತ್ತಾ? ಒಂದೇ ಪದ್ಧತಿಯಲ್ಲಿ ತೆರಿಗೆ ವಿನಾಯಿತಿ ಗಿಫ್ಟ್ ಕೊಡ್ತಾರಾ? 15 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಕೇಳ್ತಿದ್ದಾರೆ ಜನಸಾಮಾನ್ಯರು. 10 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಶೂನ್ಯ ತೆರಿಗೆ ಬೇಡಿಕೆ ಇದೆ. ಈ ಬಾರಿ ಬಜೆಟ್ನಲ್ಲಿ ಒಂದಿಷ್ಟು ಕುತೂಹಲ ಗಮನಿಸ್ತಾ ಇರ್ಬೋದು. ನಿರ್ಮಲಾ ಸೀತಾರಾಮನ್ ಅವರು ಈಗ ಬಜೆಟ್ ಡಿಜಿಟಲ್ ಪ್ರತಿ, ಈಗ ಡಿಜಿಟಲ್ ಆಗಿದೆ ಎಲ್ಲವೂ ಕೂಡ. ನಿರ್ಮಲಾ ಸೀತಾರಾಮನ್ ಅವರು ಈ ಹಿಂದೆ ಪುಸ್ತಕವನ್ನು ತೋರಿಸ್ತಾ ಇದ್ರು. ಈಗ ಕಂಪ್ಲೀಟ್ ಆಗಿ ಬಜೆಟ್ ಪ್ರತಿ ಅನ್ಬಹುದು ಡಿಜಿಟಲ್ ಆಗಿರುವಂಥದ್ದು, ಅದನ್ನು ತೋರಿಸ್ತಾ ಇದ್ದಾರೆ. ಮುಚ್ಚಿದ ಲಕೋಟೆ ಇದೇ ವಿಚಾರವನ್ನು ಬಜೆಟ್ ಮಂಡನೆ ಮಾಡುವಂಥದ್ದು ಈಗ ತೋರಿಸ್ತಾ ಇದ್ದಾರಲ್ವಾ. ಈಗ ದೇಶದ ಭವಿಷ್ಯ ಇದೆ. ನಿರ್ಮಲಾ ಸೀತಾರಾಮನ್ ಅವರ ಕೈಯಲ್ಲಿ ದೇಶದ ಭವಿಷ್ಯವು ಇರುವಂಥದ್ದು. ಜೊತೆಗೆ 140 ಕೋಟಿ ಜನರ ನಿರೀಕ್ಷೆಗಳು ಕೂಡ ಇದೆ. ಆ ನಿರೀಕ್ಷೆಗಳಲ್ಲಿ ಯಾವುದು ಹುಸಿಯಾಗುತ್ತೆ? 10 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಶೂನ್ಯ ತೆರಿಗೆ ವಿಧಿಸ್ತಾರಾ? 10 ಲಕ್ಷದಿಂದ 12 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 15ರಷ್ಟು ತೆರಿಗೆ. 12 ಲಕ್ಷದಿಂದ 15 ಲಕ್ಷದವರೆಗೆ ಆದಾಯಕ್ಕೆ ಶೇಕಡ 10ರಷ್ಟು ತೆರಿಗೆ. 15 ಲಕ್ಷದಿಂದ 20 ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ 15ರಷ್ಟು ತೆರಿಗೆ. 20 ಲಕ್ಷ ರೂಪಾಯಿ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ 30ರಷ್ಟು ತೆರಿಗೆ ಸಾಧ್ಯತೆ ಇದೆ. 10 ಲಕ್ಷ ವರೆಗಿನ ಆದಾಯಕ್ಕೆ ಒಂದಿಷ್ಟು ನಮಗೆ ವಿನಾಯಿತಿ ಬೇಕೇ ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ ಒಂದಿಷ್ಟು ಸ್ಯಾಲ್ರಿ ಬರ್ತಾ ಇದೆ, ಬಟ್ ನಮಗೆ ವರ್ಷವಿಡೀ ದುಡಿದ್ರೂ ಕೂಡ ನಮ್ಮ ಆದಾಯಕ್ಕಿಂತ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದ್ರೆ ಜನಸಾಮಾನ್ಯರ ಕೈಯಲ್ಲಿ ಹಣ ಇರಲ್ಲ. ಯಾವಾಗ ಹಣ ಇರಲ್ವೋ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಖರೀದಿ ಕಡಿಮೆ ಆಗುತ್ತೆ ಅಂತ. ಸಾಮಾನ್ಯವಾಗಿ ದಿನಬಳಕೆಯ ವಸ್ತುಗಳ ಖರೀದಿ ಕುಂಠಿತವಾಗಿದೆ ಒಂದು ವರದಿ ಹೇಳಿರುವಂಥದ್ದು. ಇನ್ನು ಕೃಷಿಗೆ ಈ ಬಾರಿ ಖುಷಿ ಕೊಡ್ತಾರಾ ನಿರ್ಮಲಾ ಸೀತಾರಾಮನ್ ಅವರು? ಅನ್ನದಾತನ ಆದಾಯ ಹೆಚ್ಚಳಕ್ಕೆ ಹೊಸ ಪ್ಲಾನ್ ಏನು? ಸಾಲದ ಹೊರೆ ತಗ್ಗಿಸಲು ಹೊಸ ಯೋಜನೆಯನ್ನ ತರ್ತಾರ ನಿರ್ಮಲಾ ಸೀತಾರಾಮನ್ ಅವರು? ಕನಿಷ್ಠ ಬೆಂಬಲ ಬೆಲೆ ವಿಚಾರದಲ್ಲಿ ರೈತರ ಬೇಡಿಕೆ ಈಡೇರುತ್ತಾ? ಭತ್ತ, ರಾಗಿ ಸೇರಿ 14 ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗುತ್ತಾ? ಹಲವು ನಿರೀಕ್ಷೆ ಇಟ್ಟಿದೆ ಭಾರತದ ಕೃಷಿ ವಲಯ. ಕೃಷಿಗೆ ಈ ಬಜೆಟ್ನಲ್ಲಿ ಏನು ಸಿಗುತ್ತೆ? ಕೃಷಿಗೆ ಏನು ಸಿಗುತ್ತೆ? ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ. ಮುಖ್ಯವಾಗಿ MSP ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ದೆಹಲಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು. ಯಾವುದೇ ರೀತಿಯ ನಿರೀಕ್ಷೆಗಳು, ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ. 14 ಬೆಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರೀಕ್ಷೆ ಇದೆ, ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆ, ಕೃಷಿ ಅನುದಾನ 3 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿಗೆ ತಲುಪುತ್ತಾ? ಕಿಸಾನ್ ಸಮ್ಮಾನ್ ನಿಧಿ ಮೊತ್ತ 12,000ಕ್ಕೆ ಹೆಚ್ಚಳವಾಗುತ್ತಾ? 12,000ಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಹೆಚ್ಚಳ ಸಾಧ್ಯತೆ ಕೂಡ ಇದೆ. ಕೃಷಿ ಮೇಲಿನ ಹೂಡಿಕೆ ಹೆಚ್ಚಳಕ್ಕೆ ಆದ್ಯತೆಯನ್ನು ಕೊಡ್ತಾರಾ ಗೊತ್ತಿಲ್ಲ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಮೇಲಿನ GST ಇಳಿಕೆ ಮಾಡಬೇಕು ಅನ್ನುವ ಆಗ್ರಹ ಇದೆ. ಕೃಷಿ ಯೋಜನೆಗೆ 80ರಿಂದ 1 ಲಕ್ಷ ಕೋಟಿ ಮೀಸಲನ್ನ ಇಡುವ ಸಾಧ್ಯತೆ. ಕೃಷಿ ಯೋಜನೆಗಳ ಅನುದಾನ ಶೇಕಡ 5ರಿಂದ 7ರಷ್ಟು ಏರಿಕೆ. ಕೃಷಿ ಕೂಲಿಗಾರ ಮಹಿಳೆಯರಿಗೆ ವಿಶೇಷ ಯೋಜನೆ ಸಾಧ್ಯತೆ ಕೂಡ ಇದೆ. ಪ್ರಗತಿಪರ ರೈತ ಮಹಿಳೆಯರಿಗೆ ಮುದ್ರಾ ಸಾಲ ಹೆಚ್ಚಳ ಆಗುವ ಸಾಧ್ಯತೆಗಳು, ನಿರೀಕ್ಷೆಗಳಿರುವಂಥದ್ದು ಸಾಕಷ್ಟು ನಿರೀಕ್ಷೆ ಇದೆ. ಹತ್ತಿ ಡ್ರಿಪ್ ಇರಿಗೇಷನ್ಗೆ 500 ಕೋಟಿ ಮೀಸಲು ಸಾಧ್ಯತೆ ಇದೆ. ಅರಿಶಿಣ ಮಂಡಳಿಗೆ ಪ್ರತ್ಯೇಕ ಅನುದಾನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅಂದರೆ ಇವೆಲ್ಲವೂ ಕೂಡ ನಿರೀಕ್ಷೆಗಳಿರುವಂಥದ್ದು. ಕೃಷಿ ಅನುದಾನ 3 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿಗೆ ತಲುಪುತ್ತಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುವಂಥದ್ದು. ಜೊತೆಗೆ ಕಿಸಾನ್ ಸಮ್ಮಾನ್ ನಿಧಿ ಮೊತ್ತ 12,000ಕ್ಕೆ ಹೋಗುತ್ತಾ? ಈಗ 10,000 ಬರ್ತಾ ಇದೆ. ಹೋಗುತ್ತಾ ಅನ್ನುವ ಕುತೂಹಲ ಇರುವಂಥದ್ದು.
ಈ ಕೃಷಿಗೆ ಸಂಬಂಧಪಟ್ಟಂತೆ ರೈತರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಕಳೆದ ಬಜೆಟ್ನಲ್ಲಿ 3 ಲಕ್ಷ ಕೋಟಿಯನ್ನು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು. ಈಗ 10,000ದಿಂದ 12,000ಕ್ಕೆ ಏರಿಕೆ ಆಗುತ್ತಾ ಕಿಸಾನ್ ಸಮ್ಮಾನ್ ಯೋಜನೆಯ ನಿಧಿ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಇದೆ. ಅದ್ರ ಬಗ್ಗೆ ಹೇಳಿದ್ದಾರೆ, ಒಂದು ಹಿಂಟ್ ಕೂಡ ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಕೃಷಿ ಮೇಲಿನ ಹೂಡಿಕೆ ಹೆಚ್ಚಳಕ್ಕೆ ಕೂಡ ಆದ್ಯತೆಯನ್ನು ಕೊಡಬಹುದು. ಮತ್ತು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಮೇಲಿನ GSTಯನ್ನು ಕಡಿಮೆ ಮಾಡಬೇಕು ಅನ್ನುವ ರೈತರ ಆಗ್ರಹ ಇದೆ. ಕೃಷಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ 80ರಿಂದ 1 ಲಕ್ಷ ಕೋಟಿ ಮೀಸಲು ಕೂಡ ಇಡುವಂಥ ಸಾಧ್ಯತೆ ಇರುವಂಥದ್ದು. ಕೃಷಿ ಯೋಜನೆಗಳ ಅನುದಾನ 5ರಿಂದ 7% ಏರಿಕೆ ಆಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಎಲ್ಲವೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಮುಖ್ಯವಾಗಿ ಮಹಿಳೆಯರಿಗೆ ನಾರಿ ಶಕ್ತಿಯ ಬಗ್ಗೆ ಮಾತನಾಡಿದ್ರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು. ಮಹಾಲಕ್ಷ್ಮಿ ಕೃಪೆ ಎಲ್ಲರ ಮೇಲೆ ಕೂಡ ಇರಬೇಕು ಅಂತ. ಇನ್ನು ರೈಲ್ವೆ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟಿದೆ ದೇಶ. ರೈಲ್ವೆ ಅನುದಾನ 3 ಲಕ್ಷ ಕೋಟಿ ದಾಟುವ ಸಾಧ್ಯತೆ ಇದೆ. ಕಳೆದ ವರ್ಷ 2.5 ಲಕ್ಷ ಕೋಟಿ ಘೋಷಣೆ ಮಾಡಿದ್ರು. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲಿಗೆ ಹೆಚ್ಚು ಹಣ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಒಂದೇ ಭಾರತ್ ಸ್ಲೀಪರ್ ಕೋಚ್ಗಳ ಸಂಖ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಎಲ್ಲವೂ ಕೂಡ ನಿರೀಕ್ಷೆಗಳು. ರೈಲ್ವೆ ಇಲಾಖೆಯಲ್ಲಿ AI ತಂತ್ರಜ್ಞಾನ ಬಳಕೆಯಾಗುತ್ತಾ ಗೊತ್ತಿಲ್ಲ. ಅಮೃತ್ ಭಾರತ್ ರೈಲು ನಿಲ್ದಾಣ ಸಂಖ್ಯೆ ಕೂಡ ಹೆಚ್ಚಳಕ್ಕೆ ಸಾಧ್ಯತೆ ಇರುವಂಥದ್ದು. ಧಾರ್ಮಿಕ ಸ್ಥಳಗಳಿಗೆ ವಿಶೇಷ ರೈಲುಗಳ ಹೆಚ್ಚಳ. ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ ನಿಧಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ವಿದ್ಯುತ್ ಸೂಪರ್ ಫಾಸ್ಟ್ ರೈಲು ಮಾರ್ಗ ಅಭಿವೃದ್ಧಿ. ಮುಖ್ಯವಾಗಿ ರೈಲ್ವೆ ನಿರೀಕ್ಷೆಗಳೇನು ಅಂತ ಹೇಳಿದ್ರೆ ಆಧುನೀಕರಣಕ್ಕೆ ಆದ್ಯತೆ ಕೊಡಬಹುದು ಅಂತ ಹೇಳಿ. ಕರ್ನಾಟಕದ ಮತ್ತಷ್ಟು ರೈಲು ನಿಲ್ದಾಣಗಳು ಕೂಡ ಮೇಲ್ದರ್ಜೆಗೆ ಹೋಗಬಹುದು, ಇಂಪ್ರೂವ್ಮೆಂಟ್ ಮಾಡಬಹುದು. ಬೆಂಗಳೂರು ಹೊರವಲಯದಲ್ಲಿ 2 ರೈಲು ಟರ್ಮಿನಲ್ ಸ್ಥಾಪನೆ ಕೂಡ ಆಗುವ ಸಾಧ್ಯತೆ ಇದೆ. ನಿರೀಕ್ಷೆ ಇರುವಂಥದ್ದು. ಧಾರ್ಮಿಕ ಸ್ಥಳಗಳಿಗೆ ವಿಶೇಷ ರೈಲುಗಳ ಹೆಚ್ಚಳ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ